ಕಾಲದಲ್ಲಿ ನೀವು ಹೇಗಿತ್ತು ಸರ್? ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಇವತ್ತು ಬೇಡ, ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ. ಇವತ್ತು ಬರೀ ಶಾಸಕರು ಮಾತ್ರ ಸೆಕ್ರೆಟರೀಸ್ ಯಾರು ಇದ್ದಾರೆ ನಾಳೆ ಆದ್ಮೇಲೆ ನೋಡಿ, ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಚರ್ಚೆ ಮಾಡುದು, ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳು ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯತೆ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾರೆ? ಎಂಪಿಗಳು ಒಬ್ರು ಮಾತಾಡ್ತಾರೆ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆಯಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳ ಬಗ್ಗೆ ಮಾತಾಡ್ಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಮಾತಾಡ್ತಾರೆ. ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡ್ತಾರೆ. ನಾನು ಪಾರ್ಟಿಯವ್ರಿಗೆ ಹೇಳಿಲ್ಲ, ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಎಷ್ಟು ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡಕ್ಕೆ ಇಷ್ಟ ಆಯ್ತು. ಸೊಲ್ಯೂಷನ್ ಅವರೇ ಹೇಳ್ರಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ಸರ್, ನಿನ್ನೆ ದೆಹಲಿಗೆ ಹೋಗಿದ್ರಿ, 2 ದಿನ ಪ್ರವಾಸ ಕೈಗೊಂಡು